ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಅತ್ಯಂತ ಪರಮಮಂಗಳಕರವಾಗಿರುವಂತಹ ನಾರದೀಯ ಪುರಾಣದಲ್ಲಿ ಹಿಂದಿನ ವಿಭಾಗದಲ್ಲಿ ಅನೇಕ ನರಕಗಳ ವರ್ಣನೆ, ಯಾವ್ಯಾವ ಪಾಪಗಳಿಗೆ ಯಾವ್ಯಾವ ನರಕದ ಶಿಕ್ಷೆ ಆಗ್ತದೆ ಅನ್ನೋದರ ಮಹತ್ವವನ್ನು ತಿಳಿದಿದ್ದೀವಿ. ಇವತ್ತು ಯಾರಿಗೆ ನರಕ ಆಗೋದಿಲ್ಲ, ಈಗ ಹೇಳುವಂತಹ ಎಲ್ಲ ಸಜ್ಜನರಿಗೆ ನರಕದ ದರ್ಶನ ಆಗೋದಿಲ್ಲಂತೆ. ಮತ್ತು ಆ ನರಕದ ದರ್ಶನ ಆಗದೇ ಇರೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಪ್ರಾಯಶ್ಚಿತ್ತ ಕರ್ಮಗಳೇನು, ಪರಿಹಾರ ಉಪಾಯಗಳೇನು ಅನ್ನೋದನ್ನು ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಧರ್ಮರಾಜ ಹೇಳ್ತಾ ಇದ್ದಾನೆ, ದೇವತಾಯತನಂ ಯಸ್ತು ಕುರುತೆ ಕಾರಯತ್ಯಪಿ. ಅಲ್ಲ, ನಾವು ಅನೇಕ ದೇವಾಲಯಗಳನ್ನು ಕಾಣ್ತಾ ಇದ್ದೀವಿ. ಆ ದೇವಾಲಯಗಳನ್ನು ಕಟ್ಟೋಂಥವನಿಗೆ ಆಗೋಂತಹ ಪುಣ್ಯದ ಫಲ ಏನು ಅಂತ ಹೇಳ್ತೀನಿ ಕೇಳು. ಶಿವಸ್ಯಾಪಿ ಹರೇರ್ವಾಪಿ ತಸ್ಯ ಪುಣ್ಯ ಫಲಂ ಶೃಣು. ರುದ್ರದೇವರ ದೇವಸ್ಥಾನ ಆಗಿರ್ಬೋದು, ವಿಷ್ಣುವಿನ ದೇವಾಲಯ ಆಗಿರ್ಬೋದು, ಆ ದೇವಾಲಯವನ್ನು ಕಟ್ಟಿಸುವಂತಹ ವ್ಯಕ್ತಿಗೆ ಆಗುವಂಥ ಲಾಭ ಏನು ಅಂತ ಕೇಳಿದರೆ, ತಂದೆ ಮತ್ತು ತಾಯಿಯ ಪರಂಪರೆಯಲ್ಲಿ ಲಕ್ಷ ಕೋಟಿ ಕುಲ ಸಹಿತವಾಗಿ 3 ಕಲ್ಪ ಪರ್ಯಂತರವಾಗಿ ವಿಷ್ಣು ಲೋಕದಲ್ಲಿ ಅವರು ವಾಸವನ್ನು ಮಾಡ್ತಾರಬಾ. ಕಲ್ಪತ್ರಯಂ ವಿಷ್ಣು ಪದೇ ಸ್ಥಿತ್ವ ತತ್ರೈವ ಮುಚ್ಚತೆ. ಅಂದರೆ ದೇವಸ್ಥಾನವನ್ನು ಕಟ್ಟಿಸುವಂತಹವನಿಗೆ ಆಗುವಂಥ ಲಾಭ ಏನು ಅನ್ನೋದನ್ನು ಹೇಳಿದರು. ಇನ್ನು ಕಟ್ಟಿಸಬೇಕಾದರೆ ಅನೇಕ ವಿಧವಾಗಿ ಕಟ್ತಾರೆ. ಮೊದಲು ಮಣ್ಣಿನ ಬಗ್ಗೆ ಹೇಳ್ತಾರೆ. ಮೃದೈವ ಕುರುತೆ ಯಸ್ತು. ಮಣ್ಣಿನಿಂದ ದೇವಾಲಯವನ್ನು ಕಟ್ಟಿದರೆ ಅವನಿಗೆ ದೇವಲೋಕದಿಂದ ವಿಮಾನ ಬರ್ತದಂತೆ. ದೇವಲೋಕದಿಂದ ವಿಮಾನ ಬಂದು ಒಳ್ಳೆಯ ಶರೀರವನ್ನು ಪಡೆದು ಅವನು ಸದ್ಗತಿಯನ್ನು ಪಡಿತಾನೆ. ಅದರಲ್ಲೂ ಬ್ರಹ್ಮಲೋಕವನ್ನು ಕುರಿತು ಹೋಗ್ತಾನೆ. ದಿವ್ಯ ದೇಹಧರೋದ್ಭುತ್ವ ವಿಮಾನ ವರಮಾಸ್ಥಿತಃ. ಇದು ಮಣ್ಣಿನಿಂದ ದೇವಾಲಯವನ್ನು ಕಟ್ಟಿದಂಥವನಿಗೆ ಆಗುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಾಯಶ್ಚಿತ್ತ, ಒಂದು ಫಲ. ಇನ್ನು ಮರದಿಂದ ಕಟ್ಟುವಂಥವನು, ಅವನಿಗಾಗುವಂತಹ ಲಾಭಗಳೇನು ಅಂತ ಕೇಳಿದರೆ, ಮಣ್ಣಿನ ದೇವಾಲಯಕ್ಕಿಂತಲೂ 2ರಷ್ಟು ಫಲ. ಇಟ್ಟಿಗೆಯಿಂದ ಕಟ್ಟಿದರೆ 3ರಷ್ಟು ಫಲ, ಕಲ್ಲಿನಿಂದ ಕಟ್ಟಿದರೆ 4ರಷ್ಟು ಫಲ, ಸ್ಫಟಿಕ ಶಿಲೆಯಿಂದ ಕಟ್ಟಿದರೆ 10ರಷ್ಟು ಫಲ, ತಾಮ್ರದಿಂದ ಕಟ್ಟಿಸಿದರೆ 100ರಷ್ಟು ಫಲ, ಬಂಗಾರದಿಂದ ಕಟ್ಟಿಸಿದರೆ ಕೋಟಿ ಕೋಟಿ ಪಟ್ಟು ಫಲ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ತ್ರಿಗುಣಂ ಚೇಷ್ಟಿಕಾಭಿಸ್ತು ಶಿಲಾಭಿಸ್ತು ಚತುರ್ಗುಣಂ ಸ್ಫಟಿಕಾಭಿ ಶಿಲಾಭ್ಯಸ್ತು ಜ್ಞೇಯಂ ದಶಗುಣೋತ್ತರಂ ತಾಮ್ರೈರ್ ಶತಗುಣಂ ಜ್ಞೇಯಂ ಹೇಮ್ನಾ ಕೋಟಿ ಗುಣಂ ಭವೇತ್. ಬಂಗಾರದಿಂದಲೇ ಕಟ್ಟಿದರೆ ಅವನ ಪುಣ್ಯಕ್ಕೆ ಎಣೆನೇ ಇಲ್ಲಪ್ಪ. ಎಲ್ಲ ಪಾಪಗಳು ಅವನು ಪರಿಹಾರ ಆಗ್ತಾ ಇದ್ದಾವೆ. ಇನ್ನು ದೇವಸ್ಥಾನ ಆಗಿರಬಹುದು, ಅಥವಾ ಕೆರೆ ಆಗಿರಬಹುದು, ಹಳ್ಳಿ ಪ್ರದೇಶಗಳಾಗಿರಬಹುದು, ಅವುಗಳನ್ನು ಪಾಲನೆ ಮಾಡುವಂಥವನು, ನಿರ್ಮಾಣ ಮಾಡುವಂಥವನು, ಅವನ ಪುಣ್ಯ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ದೇವಾಲಯಂ ತಟಾಗಂಬ ಗ್ರಾಮಂಬ ಪಾಲಯಸ್ತು ಯಹ. ಹಾಳಾಗ್ತಾ ಇರ್ತದೆ, ಏನೋ ತೊಂದರೆ ಆಗ್ತಾ ಇರ್ತದೆ, ಅದನ್ನು ಸರಿ ಮಾಡಿ ಇವನು ರಕ್ಷಣೆ ಮಾಡದ ಅಂದರೆ ಅವನಿಗೆ ಅನಂತವಾದ ಪುಣ್ಯ ಬರ್ತಾ ಇದೆ. ಇನ್ನು ಮುಂದೆ ಹೇಳ್ತಾರೆ, ಕುರ್ಯಾದ್ಯಾಹ ಸತತಂ ಭಕ್ತ್ಯ ತಸ್ಯ ಪುಣ್ಯಮನಂತಕಂ. ಅವನ ಪುಣ್ಯ ಅನಂತವಾದ ಫಲ ಬರ್ತಾ ಇದೆ. ಅದರಲ್ಲೂ ದೇವಾಲಯಕ್ಕೆ ಹೋಗಿರ್ತಾರೆ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ದೇವಾಲಯಕ್ಕೆ ಹೋಗೋದು ಅಂದರೆ ಪ್ರಸಾದವನ್ನು ಸ್ವೀಕಾರ ಮಾಡೋದು,
ಭಾಳ ಜನ ಮನಸ್ಸಿನಲ್ಲಿರೋದೇ ಇದು, ದೇವಾಲಯಕ್ಕೆ ಯಾಕೆ ಹೋಗ್ತೀರಿ ನೀವು, ಪ್ರಸಾದ ಕೊಡ್ತಾರ್ರಿ. ಸ್ವಲ್ಪ ಭಕ್ತಿ ಇದ್ದರೆ ಇಲ್ಲ ದೇವರನ್ನು ನೋಡ್ಲಿಕ್ಕೆ ಹೋಗ್ತೀವಿ. ಇನ್ನು ಕೆಲವರು ಹೇಳ್ತಾರೆ ನಾವು ಹೋಗೋದು ಅನೇಕ ಜನ ನಮ್ಮ ಸ್ನೇಹಿತರು ಬಂದಿರ್ತಾರೆ, ಊರೊಳಗಿರೋ ಎಲ್ಲ ಸುದ್ದಿ ಗೊತ್ತಾಗೋದೇ ದೇವಸ್ಥಾನಕ್ಕೆ ಹೋದರೆ, ಅದಕ್ಕೆ ನಾವು ಹೋಗ್ತೀವಿ ಅನ್ನೋಂಥವರು ಇದ್ದಾರೆ. ಆದರೆ ದೇವಸ್ಥಾನಕ್ಕೆ ಹೋಗೋದು ಎದಕ್ಕೆ ಹೋಗಬೇಕು ಅಂತ ನಾರದೀಯ ಪುರಾಣ ಹೇಳ್ತದೆ. ಮೊದಲನೇದಾಗಿ ಭಕ್ತಿಯಿಂದ ಹೋಗಬೇಕು, ಎರಡನೇದ್ದು ಆ ದೇವಾಲಯಕ್ಕೆ ಬಣ್ಣವನ್ನು ಹಚ್ಚಬೇಕಂತೆ, ಜೊತೆಗೆ ಸಾರಿಸಬೇಕು, ಅಲಂಕಾರ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. ಇವೆಲ್ಲವೂ ಅನಂತವಾದ ಫಲ ಬರ್ತಾ ಇದೆ. ತೇ ಗಚ್ಚಂತಿ ಪರಂಧಾಮ ಶಾಶ್ವತಿಂ ವೈಷ್ಣವೀಂ ಧ್ರುವಂ. ಯಾರು ಈ ಕೆಲಸವನ್ನು ಮಾಡ್ತಾರೋ ಅವರಿಗೆ ಅನಂತವಾದ ಫಲ ಬರ್ತಾ ಇದೆ. ಪರಂಧಾಮ ಅಂದರೆ ವೈಕುಂಠ ಲೋಕವನ್ನು ಕುರಿತು ಹೋಗ್ತಾರಪ್ಪ. ಇನ್ನು ಕಲ್ಯಾಣಿ ಅಂತ ಮಾಡಿರ್ತಾರೆ ದೇವಸ್ಥಾನದ ಪಕ್ಕದಲ್ಲಿ, ಪುಟ್ಟದಾಗಿರುವಂತಹ ಒಂದು ಸರೋವರ ಇದ್ದ ಹಾಗೆ. ಅದನ್ನು ಯಾರು ಕಟ್ಟಿಸ್ತಾರೋ, ನಿರ್ಮಾಣ ಮಾಡ್ತಾರೋ ಅವರಿಗೆ ಕಾಲುವೆಯನ್ನು ನಿರ್ಮಾಣ ಮಾಡಿದಷ್ಟು ಫಲ ಅವರಿಗೆ ಬರ್ತಾ ಇದೆ. ಇನ್ನು ಧನಿಕನಾಗಿರೋವಂಥವನು, ಶ್ರೀಮಂತನಾದಂಥವನು ದೇವಾಲಯವನ್ನು ಪೂರ್ಣವಾಗಿ ಕಟ್ಟಿ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದರೆ ತಯೋಫಲಂ ಸಮಾನಂ ಸ್ಯಾತ್, ಅವನಿಗೆ ಅಪೂರ್ವವಾಗಿರುವಂಥ ಫಲ ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಗ್ರಾಮವನ್ನೇ ದಾನ ಮಾಡೋವಂಥವನು, ಅಂತಹ ಧನಿಕನಿಗೆ ಒಂದು ಮೊಳದಷ್ಟು ಭೂಮಿಯನ್ನು ದಾನ ಮಾಡುವಂಥ ಬಡವನಿಗೂ ಸಮಾನವಾದ ಫಲ ಬರ್ತಾ ಇದೆ. ಯಾಕೆ ಇವನ ಹತ್ರ ಬಡವ, ಇವನ ಹತ್ರ ಏನೂ ಇಲ್ಲ, ಆದರೂ ದಾನ ಮಾಡಬೇಕು ಅಂತ ಹೊರಟಿದ್ದಾನೆ, ಅವನಿಗೆ ಅಷ್ಟು ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ಇನ್ನು ಹಸು ಆಗಿರಬಹುದು, ಬ್ರಾಹ್ಮಣ ಆಗಿರ್ಬೋದು, ಅಥವಾ ಯಾವುದೇ ಪ್ರಾಣಿ ಆಗಿರಬಹುದು, ವೃಕ್ಷ ಛಾಯೆಯಲ್ಲಿ ಒಂದು ಮರವನ್ನು ನೆಟ್ಟು ಚೆನ್ನಾಗಿ ಆ ಮರಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದಂತಹ ಮರದ ನೆರಳಿನಲ್ಲಿ ಅವನು ಕೂತ ಆ ಆಕಳು ಬಂದು ವಿಶ್ರಮ ಅಂತಿ ತಗೊಂತು ಅಂತೆ, ಅಷ್ಟು ಅವನಿಗೆ ಫಲವನ್ನು ಸ್ವರ್ಗವೇ ಪ್ರಾಪ್ತಿಯಾಗ್ತದೆ ಅಂತ. ಅರ್ಧೇನುರುವ ಬ್ರಾಹ್ಮಣೋ ವಾಪಿ ಯೋ ವಾ ಕೋಪಿ ಕೂಪಧೂಪತೆ ಕ್ಷಣಾರ್ಧಂ ತಸ್ಯ ಛಾಯಾಯಾಮ್. ಛಾಯಾ ಅಂದರೆ ನೆರಳು, ಆ ನೆರಳಿನಲ್ಲಿ ಕೂತ್ಕೊಂಡ್ರೆ ಅಷ್ಟು ಅವನಿಗೆ ಫಲ ಬರ್ತಾ ಇದೆ ಬಾ. ಇನ್ನು ತೋಟವನ್ನು ನಿರ್ಮಾಣ ಮಾಡುವಂಥವನು ಆರಾಮಕಾರಕ, ಆರಾಮ ಅಂದರೆ ತೋಟ, ತೋಟವನ್ನು ನಿರ್ಮಾಣ ಮಾಡುವಂಥವನು, ದೇವಸ್ಥಾನವನ್ನು ಕಟ್ಟುವಂಥವನು, ಕೆರೆ ಗ್ರಾಮಗಳನ್ನು ನಿರ್ಮಾಣ ಮಾಡುವಂಥವನು ಸಹಿತ ಹರಿಯ ಸನ್ನಿಧಾನಕ್ಕೆ ಅಂದರೆ ವೈಕುಂಠ ಲೋಕವನ್ನು ಕುರಿತು ಹೋಗ್ತಾನಪ್ಪ. ಇನ್ನು ಸರ್ವಲೋಕೋಪಕಾರಾರ್ಥಂ ಪುಷ್ಪರಾಮಂ ಜನೇಶ್ವರ, ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ತೋಟವನ್ನು ಅಂದರೆ ಒಳ್ಳೆ ಹೂ ಬಿಡುವಂತಹ ತೋಟವನ್ನು ನಿರ್ಮಾಣ ಮಾಡೋವಂಥವನಿಗೆ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಎಲೆಗಳು ಅಂತಿದ್ದಾವೋ, ಎಷ್ಟೆಷ್ಟು ಹೂವುಗಳು ಅಂತ ಬೆಳೀತಾವೋ ಅಷ್ಟು ವರ್ಷಗಳ ಕಾಲ, ಕೋಟಿ ವರ್ಷಗಳ ಕಾಲ ಅವನು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ. ನನ್ನ ಮಾತಲ್ಲ, ನಾರದೀಯ ಪುರಾಣ ಹೇಳ್ತಾ ಇದೆ. ತತ್ರ ಯಾವಂತಿ ಪರ್ಣಾನಿ, ಪರ್ಣ ಅಂದರೆ ಎಲೆ, ಕುಸುಮಾನಿ ಭವಂತಿ ಭವಂತಿ ಚ ಅಂದರೆ ಹೂವು, ತಾವದ್ವರ್ಷ ನಾಕಸ್ತು, ನಾಕ ಅಂದರೆ ಸ್ವರ್ಗ, ಸ್ವರ್ಗದಲ್ಲಿ ಅವನು ವಾಸವನ್ನು ಮಾಡ್ತಾನೆ, ಅಷ್ಟು ಭಗವಂತ ಅನುಗ್ರಹ ಮಾಡ್ತಾನೆ. ಇನ್ನು ಹೂವಿನ ಗಿಡ ಇರ್ತದೆ ನೋಡಿ, ಹೋಮಾಹವನ ಅದನ್ನು ಮುಂದೆ ಹೇಳ್ತಾರೆ. ಚಿಕ್ಕ ಚಿಕ್ಕದು ನಾವು ಮಾಡುವಂತಹ, ನಮ್ಮ ಮನೆಯಲ್ಲಿ ಮಾಡುವಂತಹ, ನಮ್ಮ ಊರಿನ ಸುತ್ತಮುತ್ತಲು, ಮನೆಯ ಸುತ್ತಮುತ್ತಲೂ ಮಾಡುವಂತಹ, ದೇವಸ್ಥಾನದ ಸುತ್ತಮುತ್ತಲೂ ಮಾಡುವಂತಹ ಸಣ್ಣ ಸಣ್ಣ ಕೆಲಸ, ಆದರೆ ಅದಕ್ಕೆ ಬರುವಂತಹ ಫಲ ಅಪೂರ್ವವಾಗಿರುವಂಥದ್ದು. ನೋಡಿ, ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಒಂದು ಹೂವಿನ ಗಿಡ ಬೆಳೆದಿರ್ತದೆ, ನಿಮ್ಮ ಮನೆ ಹತ್ತಿರನೋ ನಿಮ್ಮ ಮನೆ ಪಕ್ಕದಲ್ಲೋ ಎಲ್ಲೋ ಇರ್ತದೆ. ಆ ವನಕ್ಕೆ ಗಿಡಗಳು ಹಾಳಾಗಬಾರ್ದು ಅಂತ ಹೇಳಿ ಮುಳ್ಳಿನ ಬೇಲಿಯನ್ನು ಹಾಕೋದು, ಆ ಹೂವು ಚೆನ್ನಾಗಿ ಬೆಳೆಯೋ ಹಾಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಯಾರು ಮಾಡ್ತಾರೋ, ಹೂವನ್ನು ಹರಿಯದೆ ಆ ಹೂವನ್ನು ಬೆಳೆಸಲಿಕ್ಕೆ ಯಾರು ಅವಕಾಶ ಮಾಡಿಕೊಡ್ತಾರೋ ಅವರಿಗೆ 21 ಯುಗಗಳ ಕಾಲ ಬ್ರಹ್ಮಲೋಕ ಪ್ರಾಪ್ತಿ ಇದೆ. ಇನ್ನು ತುಳಸಿ ಗಿಡ ಬೆಳೀತಿರ್ತದೆ, ಸುತ್ತಲೂ ಪಾತಿ ಕಟ್ಟಿರ್ತಾರೆ ನೀರು ಹಾಕಲಿಕ್ಕೆ. ಅಲ್ಲೇನಾದರೂ ಹುಲ್ಲುಗಳು ಬೆಳೆದಿದ್ದರೆ ಆ ಹುಲ್ಲುಗಳನ್ನು ತೆಗೆದು ಅದನ್ನು ರಕ್ಷಣೆ ಮಾಡಿದರೆ, ತುಳಸಿ ಗಿಡವನ್ನು, ಅವನಿಗಾಗುವಂಥ ಫಲ ಹೇಳ್ತೀನಿ ಕೇಳಪ್ಪ. 100 ಕಲ್ಪದವರೆಗೆ ವಿಷ್ಣು ಲೋಕದಲ್ಲಿ ಅವನು ವಾಸ ಮಾಡ್ತಾನೆ.
ತುಳಸಿ ರೋಪಣಂ ಏತು ಕುರ್ವತೆ ಮನುಜೇಶ್ವರ ತೇಷಾಂ ಪುಣ್ಯಫಲಂ ರಾಜನ್ ವದತೋ ಮೇ ನಿಶಾಮಯ ಸಪ್ತಕೋಟಿ ಕುಲೈರ್ಯುಕ್ತೋ ಮಾತೃಕಾ ಪಿತರಸ್ತತಾ. 7 ಕುಲದವರು, ತಂದೆ ತಾಯಿ ಎರಡೂ ಕುಲದಲ್ಲೂ ಉದ್ಧಾರ ಆಗ್ತಾ ಇದ್ದಾರಪ್ಪ. ಅಷ್ಟು ಶ್ರೇಷ್ಠವಾದದ್ದು ತುಳಸಿ ಗಿಡಕ್ಕೆ ನೀವು ರಕ್ಷಣೆಯನ್ನು ಕೊಡುವಂಥದ್ದು. ಇನ್ನು ತುಳಸಿ ಮೂಲ ಮೃತ್ತಿಕೆಯನ್ನು ಹಣೆ ಮೇಲೆ ಧಾರಣೆ ಮಾಡೋದು, ಗೋಪಿ ಚಂದನವನ್ನು ಧಾರಣೆ ಮಾಡೋದು, ಗಂಗೆಯ ಮೃತ್ತಿಕೆಯನ್ನು ಹಣೆಯಲ್ಲಿ ಧಾರಣೆ ಮಾಡುವಂಥದ್ದು, ಇವೆಲ್ಲವೂ ಅನೇಕ ವಿಧವಾದ ಪಾಪಗಳನ್ನು ಕಳೆದು ಭಗವಂತನ ಅನುಗ್ರಹವನ್ನು ತಂದುಕೊಡ್ತದೆ. ಇನ್ನು ತುಳಸಿ ಗಿಡದ ಪಾತಿಯಲ್ಲಿ ನಾನೀಗ ಹೇಳಿದ್ನಲ್ಲ, ಹುಲ್ಲು ಬೆಳೆದಿರ್ಬೋದು, ಕಳೆ ಬೆಳೆದಿರ್ಬೋದು, ಅದನ್ನು ಯಾರು ಕೀಳ್ತಾನೋ ಅಂದರೆ ತುಳಸಿ ಗಿಡ ಬೆಳೆದಿಕ್ಕೆ ಅನುಕೂಲ ಮಾಡಿಕೊಡ್ತಾನೋ ಅವನಿಗಾಗುವಂಥ ಫಲ ಏನು ಅಂದರೆ ತೃಣಾನಿ ತುಳಸಿ ಮೂಲ ಅಂದರೆ ಆ ತುಳಸಿ ಮೂಲದಲ್ಲಿರುವಂತಹ ಹುಲ್ಲುಗಳನ್ನು ತೆಗೆದು ಸ್ವಚ್ಛ ಮಾಡಿದರೆ ಅವನಿಗಾಗುವಂಥ ಫಲ ತಾವಂತಿ ಬ್ರಹ್ಮಹತ್ಯಾನಿ ಚಿನತ್ತೇವನ ಸಂಶಯ. ಎಲ್ಲ ಬ್ರಹ್ಮಹತ್ಯಾದಿ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ. ತುಳಸಿ ಗಿಡಕ್ಕೆ ದಿನ ನೀರು ಹಾಕೋನು, ಚಿಕ್ಕ ಚಿಕ್ಕ ಕೆಲಸ, ಆದರೆ ಫಲ ಮಾತ್ರ ಅಪೂರ್ವವಾಗಿರುವಂಥದ್ದು. ನಮ್ಮ ಕಲಿಯುಗದ ಜನಕ್ಕೆ ಬೇಕಾಗಿರೋದೇ ಇದು. ದೊಡ್ಡ ಕೆಲಸ ಯಾವುದೋ ಹೇಳಬೇಡ್ರಿ, ನಮಗೆ ಮಾಡಲಿಕ್ಕೆ ಟೈಮ್ ಇಲ್ಲ, ಟೈಮೂ ಇಲ್ಲ, ಉತ್ಸಾಹನೂ ಇಲ್ಲ, ಪುರುಸೊತ್ತಂತೂ ಇಲ್ಲೇ ಇಲ್ಲ. ಟೈಮ್ ಇಲ್ಲರಿ, ಯಾವುದೇ ಕೇಳಿದರೂ ಕೆಲಸ, ನಮಗೆ ಸಮಯ ಇಲ್ಲ. ಈ ಕೆಲಸ ಮಾಡಪ್ಪ, ಸರಳವಾದ ಕೆಲಸ. ತುಳಸಿ ಗಿಡಕ್ಕೆ ನೀರು ಹಾಕು, ಒಂದು ಹನಿ ನೀರು ಹಾಕಿದರೆ ಅಂತಾರೆ ನೋಡಿ, ಕ್ಷಿರೋದಶಾಯಿನ ಸಾರ್ಧಂ ವಸತ್ಯ ಚಂದ್ರತಾರಕಂ ತುಳಸ್ಯಾಂ ಸೇಚಯೇದ್ಯಸ್ತು ಜಲಂ ಚುಲುಕ ಮಾತ್ರಕಂ. ಹನಿ ಹನಿ ನೀರು ಹಾಕಿದರೆ ತುಳಸಿ ಗಿಡಕ್ಕೆ ಅವನು ಕ್ಷೀರ ಸಮುದ್ರದಲ್ಲಿ ವಾಸ ಮಾಡುವಂತಹ ವಿಷ್ಣುವಿನ ಹತ್ತಿರ ಯಾವಾಗಲೂ ವಾಸ ಮಾಡ್ತಾನಪ್ಪ. ಅಷ್ಟು ಅವನಿಗೆ ಫಲ ಬರ್ತಾ ಇದೆ ತುಳಸಿ ಗಿಡಕ್ಕೆ ನೀರು ಹಾಕೋರಿಗೆ. ಇನ್ನು ಚೆನ್ನಾಗೇ ಬೆಳೆಸೋರು ಇನ್ನು ಎಷ್ಟು ಒಳ್ಳೆಯ ಸದ್ಗತಿಯನ್ನು ಪಡಿತಾರೆ ಅಂತ ಮತ್ತು ನಾವು ಹೇಳಬೇಕಾಗಿಲ್ಲ. ಇನ್ನು ತುಳಸಿ ದಳವನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಟ್ಟರೆ ಅವನು ನಿತ್ಯದಲ್ಲಿ ಪೂಜಾ ಮಾಡ್ತಾನೆ, ಅವನು ದೇವರಿಗೆ ಏರಿಸ್ತಾನೆ. ಯಾರು ಈ ರೀತಿ ಮಾಡ್ತಾರೋ ಅವರಿಗೆ 3 ಕುಲ ಸಹಿತವಾಗಿ ಬ್ರಹ್ಮಲೋಕವನ್ನು ಕುರಿತು ಹೋಗ್ತಾರಪ್ಪ. ಇನ್ನು ಸಾಲಿಗ್ರಾಮವನ್ನು ತುಳಸಿ ದಳದಿಂದ ಯಾರು ಪೂಜಾ ಮಾಡ್ತಾರೋ ಅವರು ಪ್ರಳಯ ಕಾಲ ಪರ್ಯಂತರವಾಗಿ ವಿಷ್ಣು ಲೋಕದಲ್ಲಿ ವಾಸ ಮಾಡ್ತಾರೆ. ತುಳಸಿ ಗಿಡಕ್ಕೆ ಸುತ್ತಲೂ ಮುಳ್ಳಿನ ಬೇಲಿ ಹಾಕುವಂಥವರು, ಗೋಡೆಯನ್ನು ಕಟ್ಟುವಂಥವರು 21 ಕುಲಗಳ ಸಹಿತವಾಗಿ ವಿಷ್ಣು ಲೋಕದಲ್ಲಿ ವಾಸ ಮಾಡ್ತಾರೆ. ಸಮಯ ಇಲ್ಲ ಅನ್ನೋದಕ್ಕೆ ನಾನು ಶ್ಲೋಕ ಓದ್ತಿಲ್ಲ, ಕೆಲವೊಂದು ಮಾತ್ರ ಓದ್ತಾ ಇದ್ದೀನಿ, ಎಲ್ಲ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಕಂಟಕ ವರ್ಣಂಯಸ್ತು, ಕಂಟಕ ಅಂದರೆ ಆ ಮುಳ್ಳಿನ ಬೇಲಿ, ಕಂಟಕ ವರ್ಣಂಯಸ್ತು ಪ್ರಾಕಾರಂ ವಾಪಿ ಕಾರಗೇತ್. ಗೋಡೆಯನ್ನು ಕಟ್ಟಿ ರಕ್ಷಣೆ ಮಾಡೋವಂಥವನು ತುಳಸಿ ಗಿಡಕ್ಕೆ ಅಷ್ಟು ಅವನಿಗೆ ಫಲ ಬರ್ತಾ ಇದೆಪಾ. ಇನ್ನು ದ್ವಾದಶಿ ದಿವಸ ಪೂರ್ಣಿಮಾ ಅಂದರೆ ಹುಣ್ಣಿಮೆ ದಿವಸ ಭಗವಂತನಿಗೆ ಹಾಲಿನಿಂದ ಯಾರು ಅಭಿಷೇಕ ಮಾಡ್ತಾರೋ ದ್ವಾದಶ್ಯಾಂ ಪೌರ್ಣಮಾಸ್ಯಾಂ ಯಕ್ಷೀರೇಣ ಸ್ನಾಪಯೇದ್ಧರಿಂ. ಹಾಲಿನಿಂದ ಮನೆಯಲ್ಲೇ ಇರುವಂಥದ್ದು, ಹಾಲಿನಿಂದ ಒಳ್ಳೆ ಆಕಳ ಹಾಲನ್ನು ತಂದು ದೇವರಿಗೆ ಯಾರು ಅಭಿಷೇಕವನ್ನು ಮಾಡ್ತಾರೋ ಅವರು ವಿಷ್ಣು ಲೋಕವನ್ನು ಕುರಿತು ಹೋಗ್ತಾರಪ್ಪ. ಇನ್ನು ಒಂದು ಹಾಲಿನಿಂದ ಮಾಡುವಂಥದ್ದು ಅಂದರೆ 10,000 ಕುಲದವರು ಉದ್ಧಾರ ಆಗ್ತಾರೆ. ಇನ್ನು ದ್ವಾದಶಿ ದಿವಸ ತುಪ್ಪದಿಂದ ವಿಷ್ಣುವಿಗೆ ಅಭಿಷೇಕ ಮಾಡಿದರೆ ಆ ವ್ಯಕ್ತಿ 1,000,000 ಕುಲಗಳವರೆಗೆ ಅವರೆಲ್ಲರೂ ಉದ್ಧಾರ ಆಗ್ತಾರೆ ಅಂತಾರೆ. ಮುಂದೆ ಸಾಯುಜ್ಯವನ್ನೇ ಪಡೀತಾರೆ. ಇನ್ನು ಏಕಾದಶಿ ದಿವಸ ಭಗವಂತನ ದಿವಸ, ಅದು ಹರಿದಿನ ಅಂತ ಕರೀತಾರೆ. ಅವತ್ತಿನ ದಿವಸ ಅಭಿಷೇಕ ಮಾಡುವಂಥವನು ಅವನ 1,00,000,000 ಕುಲದವರೆಲ್ಲರೂ ಉದ್ಧಾರ ಆಗ್ತಾರಪ್ಪ. ಏಕಾದಶ್ಯಾಂ ಪೌರ್ಣಿಮಾಸ್ಯಾಂ ದ್ವಾದಶ್ಯಾಂ ವಾ ನೃಪೋತ್ತಮಃ. ಇನ್ನು ಎಳೆನೀರಿನಿಂದ ಅಭಿಷೇಕ ಮಾಡುವಂಥವನು ನಾರಿಕೇಲ ಅಂತ ಅದನ್ನು ಕರೀತಾರೆ. ಅದರಿಂದ ಅಭಿಷೇಕ ಮಾಡುವಂಥವನು ಅವನ ಪುಣ್ಯ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, 10 ಜನ್ಮಗಳಲ್ಲಿ ಮಾಡಿದಂತಹ ಪಾಪವನ್ನು ಕಳ್ಕೊಂಡಾನಂತೆ. ಎಷ್ಟು ಸುಲಭ ನೋಡ್ರಿ, ಎಷ್ಟು ಸುಲಭವಾಗಿ ನಮಗೆ ನಾರದೀಯ ಪುರಾಣ ಹೇಳ್ತಾ ಇದೆ. ಅನೇಕ ಪಾಪಗಳನ್ನು ಮಾಡ್ತೀವಿ, ಪಾಪದ ಪರಿಹಾರಕ್ಕೆ ಎಳೆನೀರಿನಿಂದ ಅಭಿಷೇಕ ಮಾಡೋದಪ್ಪ. ನಿತ್ಯದಲ್ಲಿ ಮಾಡಿದರೆ, ಅದರಲ್ಲೂ ಹರಿದಿನ ವಿಶೇಷವಾಗಿ ದ್ವಾದಶಿ ದಿನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನು ಮಾಡೋದರಿಂದ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ.
ಇನ್ನು ದ್ವಾದಶಿ ದಿವಸ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇಕ್ಷುತೋಗೇನ ದೇವೇಶಂ, ಇಕ್ಷುದಂಡ ಅಂತ ಅದು ಕರೀತಾರೆ ಕಬ್ಬಿನ ಜಲ್ಲೆಗೆ. ಆ ಇಕ್ಷುತೋಗೇನ ದೇವೇಶಂ ಯಸ್ನಾಪಯತಿ ಭೂಪತೆ. ಇದು ಸಹಿತ ಸುಲಭವಾಗಿ ಸಿಗುವಂಥದ್ದೇ. ಕಬ್ಬಿನ ಹಾಲಿನಿಂದ ಯಾರು ಅಭಿಷೇಕವನ್ನು ಮಾಡ್ತಾರೋ ಅವರು ಅವರ ಪಿತೃದೇವತೆಗಳು 1,00,000 ವರ್ಷ ಪರ್ಯಂತರವಾಗಿ ಅವರು ವಿಷ್ಣು ಲೋಕದಲ್ಲಿ ವಾಸ ಮಾಡ್ತಾರಪ್ಪ. ಇನ್ನು ಗಂಧೋದಕದಿಂದ ಭಗವಂತನನ್ನು ಯಾರು ಅಭಿಷೇಕ ಮಾಡ್ತಾರೋ ಅವರು ನೇರವಾಗಿ ವಿಷ್ಣು ಲೋಕವನ್ನು ಕುರಿತು ಹೋಗ್ತಾರಪ್ಪ. ಇನ್ನು 3 ಮಡಿಕೆಯನ್ನು ಮಾಡಿ ಶೋಧಿಸಿ ಶುದ್ಧವಾದ ನೀರನ್ನು ತಂದು ಭಕ್ತಿಯಿಂದ ದೇವರಿಗೆ ಯಾರು ಅಭಿಷೇಕ ಮಾಡ್ತಾರೋ ಅವರು ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತದೆ ಶಾಸ್ತ್ರ. ಸರ್ವ ಪಾಪ ಜಲೇನ ವಸ್ತ್ರ ಪೂತೇನ ಯಸ್ನಾಪಯತಿ ಮಾಧವಂ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣುನ ಸಹಮೋದತೆ. ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿ ಅವನು ಭಗವಂತನ ಅನುಗ್ರಹವನ್ನು ಪಡಿತಾನಪ್ಪ. ಇನ್ನು ಶುಕ್ಲ ಪಕ್ಷದ ಚತುರ್ದಶಿ, ಅಷ್ಟಮಿ, ಆಮೇಲೆ ಹುಣ್ಣಿಮೆ, ಏಕಾದಶಿ, ಭಾನುವಾರ, ದ್ವಾದಶಿ, ಪಂಚಮಿ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಆಮೇಲೆ ಯುಗಾದಿಗಳು, ಅರ್ಧೋದಯ ಅಂದರೆ ಅಮಾವಾಸ್ಯ, ಭಾನುವಾರ, ವ್ಯತಿಪಾತ, ಶ್ರವಣ ನಕ್ಷತ್ರ ಸೇರಿರುವಂತಹ ದಿವಸಕ್ಕೆ ಅರ್ಧೋದಯ ಅಂತ ಕರೀತಾರೆ. ಆ ಅರ್ಧೋದಯದ ದಿವಸ ಆಗಿರ್ಬೋದು, ಪುಷ್ಯ ನಕ್ಷತ್ರಯುಕ್ತವಾದಂತಹ ಭಾನುವಾರ, ರೋಹಿಣಿ ನಕ್ಷತ್ರ ಸಹಿತವಾಗಿರುವಂಥ ಬುಧವಾರ ಮತ್ತು ಶನಿವಾರ, ಅಶ್ವಿನಿ ನಕ್ಷತ್ರ ಸಹಿತವಾದಂತಹ ಮಂಗಳವಾರ, ಶನಿವಾರ, ಮೃಗಶಿರ ನಕ್ಷತ್ರವುಳ್ಳಂತಹ ಶುಕ್ರವಾರ ಮತ್ತು ಶುಕ್ರವಾರ ರೇವತಿ ನಕ್ಷತ್ರದ ಸಂಗಮ ದಿನ, ಬುಧವಾರ ಯುಕ್ತವಾಗಿರುವಂತಹ ಅನುರಾಧ ನಕ್ಷತ್ರ ದಿನ, ಶ್ರವಣ ನಕ್ಷತ್ರಯುತವಾಗಿರುವಂತಹ ಭಾನು ಸೋಮವಾರ, ಹಸ್ತ ನಕ್ಷತ್ರ ಸಹಿತವಾಗಿರುವಂತಹ ಗುರುವಾರ, ಬುಧವಾರ ಸಹಿತವಾದಂಥ ಅಷ್ಟಮಿ ತಿಥಿ, ಬುಧವಾರ ಯುಕ್ತವಾದಂತಹ ಆಷಾಢ ನಕ್ಷತ್ರ ಯೋಗ ಉಳ್ಳಂತಹ ದಿನ, ಆಷಾಢ ಮಾಸ ಆಗಿರಬೇಕು. ಇನ್ನು ಇತರ ಪುಣ್ಯ ದಿನಗಳಲ್ಲಿ ಪರಿಶುದ್ಧನಾಗಿರುವಂಥ ಒಳ್ಳೆಯ ಮನಸ್ಸಿನಿಂದ ಶುದ್ಧವಾದಂತಹ ವ್ಯಕ್ತಿ ಭಗವಂತನನ್ನು ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿದರೆ ಬರುವಂಥ ಫಲ ಏನು ಅಂತ ಹೇಳ್ತೀನಿ ಕೇಳು ಅಂದರು. ಇಷ್ಟು ದಿವಸಗಳನ್ನು ಕೊಟ್ಟಿದ್ದಾರೆ ಅವಕಾಶ. ಪಂಚಾಮೃತದಿಂದ ಈ ದಿವಸಗಳಲ್ಲಿ ಅಭಿಷೇಕವನ್ನು ಮಾಡಬೇಕಂತೆ. ನೋಡಪ್ಪ ಹೇಳ್ತೀನಿ ಕೇಳು. ಮೊದಲನೇದಾಗಿ ಯಾರು ಈ ದಿನಗಳಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೋ ಅವರು ಒಳ್ಳೆಯ ಶುದ್ಧವಾದ ಜ್ಞಾನವನ್ನು ಪಡಿತಾರೆ. ಮೊದಲನೇದ್ದು ಬೇಕಾಗಿರೋದೇ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಂತಹ ಮಾತು. ಯಾರು ಜ್ಞಾನವನ್ನು ಪಡಿತಾರೋ ಅವರು ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ತಾರೆ. ಇನ್ನು ಸೋಮವಾರದ ದಿವಸ ಕೃಷ್ಣ ಪಕ್ಷ ಚತುರ್ದಶಿ ಆಗಿರಬೇಕು. ರುದ್ರದೇವರಿಗೆ ಯಾರು ಅಭಿಷೇಕವನ್ನು ಮಾಡ್ತಾರೋ ಹಾಲಿನಿಂದ ಅವರು ಶಿವಲೋಕವನ್ನು ಪಡಿತಾರೆ. ಅಷ್ಟಮಿ ದಿವಸ ಅಥವಾ ಸೋಮವಾರದ ದಿನ ಎಳನೀರಿನಿಂದ ರುದ್ರದೇವರಿಗೆ ಯಾರು ಅಭಿಷೇಕವನ್ನು ಮಾಡ್ತಾರೋ ಅವರೂ ಸಹಿತ ರುದ್ರಲೋಕವನ್ನು ಪಡಿತಾರೆ. ಇನ್ನು ವಿಶೇಷವಾಗಿ ಕಬ್ಬಿನ ಹಾಲಿನಿಂದ ಯಾರು ಅಭಿಷೇಕವನ್ನು ಮಾಡ್ತಾರೋ ರುದ್ರದೇವರಿಗೆ ಅವರು 7 ಪಿತೃಗಳ ಸಹಿತವಾಗಿ ರುದ್ರಲೋಕವನ್ನು ಪಡಿತಾರಪ್ಪ. ಇನ್ನು ಉತ್ಥಾನ ದ್ವಾದಶಿ ದಿವಸ ತುಪ್ಪದಿಂದ ಅಥವಾ ಹಾಲಿನಿಂದ ಭಗವಂತನನ್ನು ಯಾರು ಅರ್ಚನೆ ಮಾಡ್ತಾರೋ ಅವರೂ ಸಹಿತ ಒಳ್ಳೆಯ ಸದ್ಗತಿಯನ್ನು ಪಡಿತಾರಪ್ಪ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕಮಲ ಪುಷ್ಪಗಳಿಂದ ವಿಷ್ಣುವನ್ನು ಪೂಜಾ ಮಾಡೋವಂಥವನು ವಿಷ್ಣು ಮಂದಿರಕ್ಕೆ ಹೋಗ್ತಾನೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಕೇತಕಿ ಹೂವಿನಿಂದ ವಿಷ್ಣುವನ್ನು, ಆಮೇಲೆ ರುದ್ರದೇವರನ್ನು ದತ್ತೂರಿ ಹೂಗಳಿಂದ ಪೂಜಾ ಮಾಡೋದ್ರಿಂದ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ. ಸಂಪಿಗೆ ಹೂವಿನಿಂದ ನಾರಾಯಣನನ್ನು, ಆಮೇಲೆ ರುದ್ರದೇವರನ್ನು ಎಕ್ಕದ ಹೂವಿನಿಂದ ಯಾರು ಪೂಜಾ ಮಾಡ್ತಾರೋ ಅವರು ಒಳ್ಳೆಯ ಸಾಲುಕ್ಯವನ್ನು ಬರೀತಾರಪ್ಪ. ಇನ್ನು ತುಪ್ಪದ ದೀಪವನ್ನು ಯಾರು ಹಚ್ತಾರೋ ಅವರಿಗೆ ಗಂಗಾ ಸ್ನಾನ ಮಾಡಿದಂಥ ಫಲ ಬರ್ತಾ ಇದೆ. ಘೃತೇನ ದೀಪಂ ಯೋ ದದ್ಯಾತ್. ಯಾರು ಘೃತವದಿಂದ ತುಪ್ಪದಿಂದ ದೀಪವನ್ನು ಹಚ್ತಾರೆ ವಿಷ್ಣುವಿನ ಮುಂದೆ ಅವರು ಗಂಗಾ ಸ್ನಾನ ಮಾಡಿದ ಫಲವನ್ನು ಪಡಿತಾ ಇದ್ದಾರಪ್ಪ. ಇನ್ನೂ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ ನಾರದೀಯ ಪುರಾಣ ಪ್ರಾಯಶ್ಚಿತ್ತ ರೂಪದಲ್ಲಿ. ಅದನ್ನು ಮುಂದಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.